ಹಾಯ್, ನನ್ನ ಹೆಸರು ರವಿ ಅಂತ. ಇಲ್ಲಿ ಬ್ಯಾಂಗ್ಳೂರು KR ಪುರಮಿಂದ ಬಂದಿರೋದು. ನಾನು ಬಂದು ಸ್ಟಾರ್ಟಿಂಗಲ್ಲಿ ನಾನು ಚೆಕ್ ಮಾಡಿಸಿದಾಗ ಶುಗರ್ ಇದೆ ಅಂತ ಹೇಳಿದ್ರು, ಡಯಾಬಿಟಿಕ್ ಪೇಷೆಂಟ್ ಅಂತ ಹೇಳಿದ್ರು. ಅಂತಂದರೆ ಆಲ್ರೆಡಿ 250ಗೆ ಹೋಗಿದೆ, ನೀವು ಮೆಡಿಷನ್ ತೊಗೊಳ್ಳೇಬೇಕು ಅಂತ ಹೇಳಿದ್ರು. ನಾನು ತುಂಬ ಥಿಂಕ್ ಮಾಡಿದೆ, ಮತ್ತು ಎಲ್ಲಿ ತೊಗೊಳ್ಳೋದು, ಹೆಂಗೆ, ಏನು ಪ್ರಾಬ್ಲಮ್ ಇದೆ ಏನು ಅಂತ. ಮತ್ತು BP ಕೂಡ ಇದೆ ಅಂತ ಹೇಳಿದ್ರು. ಒಂದು 2 ಹಾಸ್ಪಿಟ್ಲ್ ಚೆಕ್ ಮಾಡಿಸ್ದೆ, ಬಟ್ ಅದರಲ್ಲಿ ಕ್ಯೂರ್ ಆಗೋದಿಲ್ಲ, ಕಂಪಲ್ಸರಿ ಡೈಲಿ ಮಾರ್ನಿಂಗ್ ಮತ್ತು ನೈಟ್ ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕು ಅಂತ ಹೇಳಿದ್ರು. ಮತ್ತು ಇನ್ನೊಂದೇನಪ್ಪ ಮೇನು ಅಂತಂದರೆ, ಅದು 1 ಮಂತ್ 2 ಮಂತ್ ಅಲ್ಲ, ಲೈಫ್ ಲಾಂಗ್ ತೊಗೊಳ್ಳೇಬೇಕು. ನೀವು ಇರೋರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಶುಗರ್ ಪೇಷೆಂಟ್ ಅಂತಂದಮೇಲೆ ಅದು ಕಾಮನ್, ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಹೇಳಿದ್ರು. ನಾನು ತುಂಬ ಥಿಂಕ್ ಮಾಡಿ ಮತ್ತೆ ಎಲ್ಲಿ ಹೋಗೋದು, ಏನು ಮಾಡೋದು, ಮತ್ತು ಲೈಫ್ ಲಾಂಗ್ ಮೆಡಿಷನ್ ತೊಗೋತಾನೆ ಇದ್ದರೆ ಮತ್ತು ಕಿಡ್ನಿ ಮತ್ತು ಕಣ್ಣು ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ಯಾರೊಬ್ರು ಹೇಳಿದ್ರು, ಈ ಥರ ಗುರುಗಳಿದ್ದಾರೆ, ನಾವು ಅಡ್ರೆಸ್ ಕೊಡ್ತೀವಿ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಸರಿ, ಒಂದು ಟ್ರೈ ಮಾಡೋಣ ನೋಡೋಣ ಅಂತ ನಾನು ಇಲ್ಲಿ ಬಂದು ಒಂದು ಸಾರಿ ವಿಸಿಟ್ ಮಾಡಿದೆ. ಫಸ್ಟ್ ಗುರುಗಳು ಚೆಕ್ ಮಾಡಿಬಿಟ್ಟು ಮೆಡಿಷನ್ ಕೊಟ್ಟರು. ನನಗೆ 2 ಡೇಸ್ 3 ಡೇಸಲ್ಲೆಲ್ಲ ಒಂಥರ ನಾರ್ಮಲ್ ಅನ್ನಿಸ್ತು. ಮತ್ತು 1 ವೀಕಲ್ಲಿ ಹೋಗಿ ಚೆಕ್ ಮಾಡಿಸ್ದೆ, ಶುಗರ್ ಬಂದ್ಬಿಟ್ಟು ನಾರ್ಮಲ್ ಅಂತ ಅನಿಸ್ತು. ಸೆಕೆಂಡ್ ವೀಕ್ ಕೂಡ ಚೆಕ್ ಮಾಡಿಸ್ದೆ, ನಾರ್ಮಲು. 3rd ವೀಕು 4th ವೀಕ್ 1 ಮಂತಿಂದ ಕಂಟಿನ್ಯೂ ನಾರ್ಮಲ್ ಬಂತು. ಬಟ್ 1 ಮಂತಿಂದ ಎಲ್ಲೂ ಏರುಪೇರಾಗಿಲ್ಲ. ಅಂದರೆ 250 ಇದ್ದದ್ದು ಶುಗರ್ ಲೆವೆಲ್ ಬಂದ್ಬಿಟ್ಟು ಇವಾಗ 120 110 ಅಥವಾ ನಾರ್ಮಲಲ್ಲಿದೆ ಇವಾಗ. ಅಂದರೆ 140 ಒಳಗಡೆ ಇವಾಗಿದೆ. ಸ್ವಲ್ಪ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಆ ಥರ ಕರೆಕ್ಟಾಗಿದೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಯೋಗ ಹೇಳ್ಕೊಡ್ತಾರೆ. ಯೋಗ ತುಂಬ ಚೆನ್ನಾಗಿರುತ್ತೆ. ಯೋಗ ಮಾಡೋದ್ರಿಂದ ಫುಲ್ಲು ಬರೀ ಶುಗರ್ BP ಅಲ್ಲ, ಬೇರೆ ಏನೇನು ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅಂತಂದರೆ ನಮ್ಮ ಹೆಲ್ತ್ ಕೂಡ ನಮಗೆ ಚೆನ್ನಾಗಿರುತ್ತೆ. ಸೊ ಐ ಆಮ್ ಹ್ಯಾಪಿ. ಇವಾಗ ಪರವಾಗಿಲ್ಲ, ಗುಡ್ ಅನ್ನಿಸ್ತಾ ಇದೆ. ಮೆಡಿಷನ್ ಅಂತಂದರೆ ನಾವು ಬೇರೆ ಹಾಸ್ಪಿಟಲಲ್ಲಿ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ನಾವು ಬೇರೆ ಮೆಡಿಷನ್ ತೊಗೊಂಡ್ರೆ, ಈ ಆಯುರ್ವೇದಿಕಲ್ಲಿ ಬಂದ್ಬಿಟ್ಟು ಸೈಡ್ ಎಫೆಕ್ಟ್ ಇಲ್ಲ ನಮಗೆ. ತುಂಬ ಒಂಥರ ಖುಷಿ ಜೊತೆಗೆ ಈ ಬೇರೆ ಬೇರೆ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತಲ್ವ, ಅದು ಕೂಡ ಹ್ಯಾಪಿ ಅನಿಸುತ್ತೆ. ಮತ್ತು ಒಂದು ಭಯ ಹೋಗುತ್ತೆ. ಈಗ ಲೈಫ್ ಲಾಂಗ್ ನಾವು ಮೆಡಿಷನ್ ತೊಗೊಳ್ಳೋದ್ರಿಂದ ಆ ಮೆಡಿಷನ್ ಬಂದ್ಬಿಟ್ಟು ಕಣ್ಣು, ಕಿಡ್ನಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ವ, ಇದು ಆ ಥರ ಏನೂ ಇಲ್ಲ. ನಮಗೆ ಶುಗರ್ ಕೂಡ ಕರೆಕ್ಟಾಗಿ ಬರುತ್ತೆ, ಸೈಡ್ ಎಫೆಕ್ಟು ಇಲ್ಲ. ಮತ್ತು ನಾವು ಲೈಫ್ ಲಾಂಗ್ ಹ್ಯಾಪಿ ಕೂಡ ಇರ್ಬೋದು, ಚೆನ್ನಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್.